ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ವ್ಲಾಗ್ಸಿಗೆ ಇವತ್ತು ನಾನು ಕರಿಗಡುಬು ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಗೆ 1 ಗ್ಲಾಸಷ್ಟು ಬೇಳೆ, ಅಂದರೆ ನೀವು ತೊಗರಿ ಬೇಳೆ ಆದರೂ ತೊಗೋಬೋದು ಅಥವಾ ಕಡಲೆ ಬೇಳೆ ಆದರೂ ತೊಗೋಬೋದು, ಎರಡೂ ಚೆನ್ನಾಗಾಗುತ್ತೆ. ನಾನು ತೊಗರಿ ಬೇಳೆ ತೊಗೊಂಡಿದ್ದೀನಿ ನೋಡಿ. 1 ಗ್ಲಾಸ್ ಬೇಳೆಗೆ 1 ಲೋಟದಷ್ಟು ಬೆಲ್ಲ ಸಾಕಾಗುತ್ತೆ. ಸಿಹಿ ಅನುಕೂಲ ನೋಡ್ಕೊಳ್ಳಿ. ನಾನೀಗ ಅದ್ರ ತುಂಬ ನೀರು ಹಾಕಿಟ್ಟಿದ್ದೀನಿ. ಈಗ ಅದಕ್ಕೆ ಅರಿಶಿಣ ಮತ್ತು ಎಣ್ಣೆ ಹಾಕಿ ಬೇಯೋದಕ್ಕಿಟ್ಟಿದ್ದೆ ನೋಡಿ. ಈ ಥರ ಬೆಂದರೆ ಸಾಕಿದು ನೋಡಿ, ಇಷ್ಟು ಬೆಂದರೆ ಆಯ್ತಿದು. ಈಗ ಇದನ್ನೆಲ್ಲ ಒಂದು ಸ್ಟೇನ್ ಪಾತ್ರೆಗೆ ತೆಕ್ಕೊಂಡ್ಬಿಡೋಣ. ಚೆನ್ನಾಗಿ ತೆಕ್ಕೊಂಡು ಅದರಲ್ಲಿರೋ ನೀರಿನ ಅಂಶ ಎಲ್ಲ ತೆಕ್ಕೊಂಡ್ಬಿಡಬೇಕು. ತೆಕ್ಕೊಂಡು ಅದೇ ಪಾತ್ರೆಗೆ ನಾನು ನೋಡಿ ಈಗ 1 ಲೋಟದಷ್ಟು ಬೇಳೆ ಹಾಕ್ಕೊಂಡು ಬೇಯಿಸ್ಕೊಂಡಿದ್ವಲ್ಲ, ಅದೇ ಲೋಟದಷ್ಟೇ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಿದ್ರೆ ಇನ್ನು 2 ಲೋಟದಷ್ಟು ಬೆಲ್ಲ ಹಾಕ್ಕೋಬೋದು ಅಥವಾ 1.5 ಬೆಲ್ಲದಷ್ಟು ಹಾಕ್ಕೋಬೋದು. ಸಿಹಿ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ. ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂತಂದರೆ ಅದು ತಳ ಹಿಡಿದ್ಬಿಡುತ್ತೆ. ಬೆಲ್ಲ ಎಲ್ಲ ಬೇಳೆ ಎಲ್ಲ ಹೊತ್ತೋಗ್ಬಾರ್ದಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಬೆಲ್ಲದು ಹೂರ್ಣ ನೋಡಿ. ಈ ಥರ ಆದರೆ ಸಾಕು. ಈಗ ಅದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಈ ಕಡೆ ಅದಕ್ಕೋಸ್ಕರ ನಾವು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಈಗ ನೀವು ಮೈದಾ ಹಿಟ್ಟಿನಲ್ಲಾದರೂ ಕಲಿಸ್ಕೋಬೋದು, ಚಪಾತಿ ಹಿಟ್ಟಿನಲ್ಲಾದರೂ ಕಲಿಸ್ಕೋಬೋದು ನೋಡಿ. ನಾನು ಬರೀ ಚಪಾತಿ ಹಿಟ್ಟಿನಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ಚೂರು ಎಣ್ಣೆ ಮತ್ತು ಹಾಲು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನಾನು. ಚೂರೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ, ತುಂಬ ಇದಾಗಬಾರ್ದು. ಅದಕ್ಕೋಸ್ಕರ ನೀರು ಆಗಬಾರ್ದು, ಸಾಫ್ಟ್ ಆದರೆ ಸಾಕಿಷ್ಟು ನೋಡಿ. ಈ ಥರ ನೋಡಿ. ಇದನ್ನೊಂದು ಚೂರು ನೆನೆದಕ್ಕೆ ಬಿಟ್ಬಿಡೋಣ ಹಿಟ್ಟನ್ನು. ಈಗ ನೋಡಿ ಆಗಿದೆ, ಇದು ಸಾಕು. ಒಂದು 5-10 ನಿಮಿಷ ನೆಂದರೆ ಸಾಕು. ಈಗ ಇದನ್ನೆಲ್ಲ ಸಣ್ಣ ಸಣ್ಣ ಉಂಡಿನಾಗಿ ತೆಕ್ಕೊಂಡ್ಬಿಡೋಣ. ಈ ಪೂರಿಗೆ ಹಿಂಗೆ ತೆಕ್ಕೊಳ್ತೀವಲ್ವ, ಆ ಥರ ತೆಕ್ಕೊಳ್ಬೇಕಷ್ಟೇ ನೋಡಿ. ಇದೇ ಥರ ಎಲ್ಲವನ್ನೂ ಲಟ್ಟಿಸ್ಕೊಂಡು ನೋಡಿ. ಅದಕ್ಕೆಲ್ಲ ನಾನು ಸುತ್ತಲೂ ಇದು ಹಾಲು ಹಚ್ತಾ ಇದ್ದೀನಿ. ಹಾಲು ಹಚ್ಚೋದ್ರಿಂದ ಅದು ಬಿಟ್ಕೊಂಡು ಹೋಗೋದಿಲ್ಲ. ಸೊ ಇಲ್ಲಾಂದರೆ ಎಣ್ಣೆಲಿ ಹಾಕಿ ನಾವು ಕರಿಯುವಾಗ ಏನಾಗ್ಬಿಡುತ್ತೆ, ಅದು ಬಿಚ್ಕೊಂಡ್ಬಿಡುತ್ತೆ ಹಿಂಗೆ. ಸೊ ಹಾಲು ಹಚ್ಚೋದ್ರಿಂದ ಬಿಚ್ಕೊಳ್ಳೋದಿಲ್ಲ ನೋಡಿ. ಎಷ್ಟು ಚೆನ್ನಾಗಾಗತ್ತೆ ಇದು. ನೀವು ಮಾಡಿ ಹೇಗೆ ಬಂತಂತ ನನಗೂ ತಿಳಿಸಿ. ಆಮೇಲೆ ಯಾರೆಲ್ಲ ಎಲ್ಲಿಂದ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಕಮೆಂಟ್ ಮಾಡಿ, ಹೇಗೆ ಬಂತು ಅಂತ ನನಗೂ ತಿಳಿಸಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ನೋಡಿ. ಈ ಥರ ಎಲ್ಲ ಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಕ್ಲೀನಾಗಿ ಮಾಡಿಕೊಂಡ್ರೆ ಅದು ಬಿಚ್ಚೋಗೋದಿಲ್ಲ ನೋಡಿ. ಈ ಥರ ಎಲ್ಲ ಮಾಡ್ಕೊಂಡಿದ್ದೆ ನಾನು. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ, ಕಾದಿದೆ. ಈಗ ಎಲ್ಲ ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ಪೂರ ಎಣ್ಣೆ ಕಾದಿರಬಾರ್ದು, ಸ್ವಲ್ಪ ಕಾದಿದ್ರೆ ಸಾಕು. ಅದು ಹಾಕಿದಾದ್ಮೇಲೆ ಆಮೇಲೆ ಸ್ವಲ್ಪ ಇದನ್ನು ಕರ್ಕೋಬೇಕಾಗತ್ತೆ. ಸ್ವಲ್ಪ ಉರಿ ಜೋರಲ್ಲಿಟ್ಟು ನೋಡಿ, ಗೋಲ್ಡನ್ ಬ್ರೌನ್ ಬರೋ ಥರ ಕರಿಬೇಕು. ಪೂರ ಕೆಂಪಗಾಗೋದು ಬೇಡ, ಹೊತ್ತೋಗ್ಬಿಡುತ್ತೆ ಮತ್ತು. ಅದಕ್ಕೋಸ್ಕರ ನೋಡಿ ಈ ಥರ ಆಗಬೇಕು. ತುಂಬ ಕ್ರಿಸ್ಪಿಯಾಗಿ ಅನಿಸುತ್ತೆ ಹೊರಗಡೆ ಅಂತ, ಒಳಗಡೆ ಸಾಫ್ಟಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತಂತ ನನಗೂ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.